ನಮಸ್ಕಾರ ಎಲ್ರಿಗೂ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನನ್ನ ದೊಡ್ಡ ಮಗನ ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಸರಳವಾಗಿ ಸಿಂಪಲ್ಲಾಗಿ ಅಂತ ಹೇಳ್ಬೋದು. ಭಾನುವಾರ ರಾತ್ರಿ 12 ಗಂಟೆಗೆ ನನ್ನ ಚಿಕ್ಕ ಮಗ ಅಂದರೆ ಅಣ್ಣನಿಗೆ ಬರ್ತ್ಡೇ ಒಂದು ಸರ್ಪ್ರೈಸ್ ಕೊಟ್ಟಿರುವಂಥದ್ದು. ಕೇಕನ್ನ ತರಿಸಿ ಅಣ್ಣನಿಗೆ ಕೇಕ್ ಕಟ್ ಮಾಡಿಸಿದ್ದು ಅಮೋಘು. ರಾತ್ರಿ 12 ಗಂಟೆಗೆ ಎಂದಿನಂತೆ ಅಂದರೆ ಭಾನುವಾರ ನೈಟು, ಸೋಮವಾರ ಅಂದರೆ ಇವತ್ತು ಜುಲೈ 1 ಅವನ ಬರ್ತಡೇ ಇದ್ದಿದ್ದು. ರಾತ್ರಿ ಕೇಕ್ ಕಟ್ ಮಾಡಿಸಿ ಸರ್ಪ್ರೈಸ್ ಕೊಟ್ಟಿದ್ದು ಅಣ್ಣನಿಗೆ ತಮ್ಮ ಕೊಟ್ಟಿರುವಂಥದ್ದು. ಇವತ್ತು ಈ ಸಲ ತುಂಬ ಸರಳವಾಗಿ, ಸುಪ್ರೀತ್ಗೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ, ಅವನ ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ಅದರಿಂದ ಅವನಿಗೆ ಮೂಡು ಕೂಡ ಇರಲಿಲ್ಲ. ನೋಡ್ತಾ ಇದ್ದೀರಾ, ಅವನಿಗೆ ಸ್ವಲ್ಪ ಹೊಟ್ಟೆ ನೋವಿದೆ. ಆ ಹೊಟ್ಟೆ ನೋವಿಂದ ಅವನಿಗೆ ಯಾವುದೇ ಸೆಲೆಬ್ರೇಷನ್ ಮಾಡುವಂಥ ಇಂಟ್ರೆಸ್ಟ್ ಇರಲಿಲ್ಲ. ನೋಡಿ, ಕೇಕು ಕೂಡ ಅವನು ತಿನ್ನೋದಿಲ್ಲ. ಅವನಿಗೆ ಸ್ವಲ್ಪ ತುಂಬ ಗ್ಯಾಸ್ಟ್ರಿಕ್ ಓವರಾಗಿ ಹೊಟ್ಟೆ ನೋವಾಗಿರೋದ್ರಿಂದ ಕೇಕನ್ನು ಕೂಡ ಒಂದು ಚೂರು ಮಾತ್ರ ತಿಂತಾನೆ. ಆದ್ದರಿಂದ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಅಂತ ಹೇಳಬಹುದು. ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಒಂದೇ ಚೂರು ಮಾತ್ರ ಕೇಕ್ ತಿಂತಾನೆ. ನೋಡಿ, ಅವನಿಗೆ ಗ್ಯಾಸ್ಟ್ರಿಕ್ ಹೆವಿ ಆಗಿ ತುಂಬ ಹೊಟ್ಟೆ ನೋವಿದೆ. ಅವನಿಗೆ ಮೆಡಿಷನಲ್ಲಿದ್ದಾನೆ, ಡಾಕ್ಟರ್ ಟ್ರೀಟ್ಮೆಂಟಲ್ಲಿರೋದ್ರಿಂದ ಸಿಂಪಲ್ಲಾಗಿ ಮಾಡಿಕೊಂಡಿದ್ದು. ಇನ್ನು ಬೆಳಗ್ಗೆ ನಾನು ಅಂದರೆ ಸೋಮವಾರ ಬರ್ತಡೇ ಬಿದ್ದಿರೋದ್ರಿಂದ ನನ್ನೇಶ್ವರನಿಗೆ, ಶಿವನಿಗೆ ಅಭಿಷೇಕಕ್ಕೆ, ಪಂಚಾಮೃತ ಅಭಿಷೇಕಕ್ಕೆ ಚೀಟಿ ಮಾಡಿಸಿದ್ವಿ. ಹೊಸ ಬಟ್ಟೆ ಹಾಕಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅದೊಂದು ಪ್ಲ್ಯಾನ್ ಮಾತ್ರ ಇತ್ತು. ಇನ್ನು ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಏನೆಲ್ಲ ರೆಸಿಪಿ ಮಾಡಿದೆ ಅನ್ನೋದನ್ನು ಕೂಡ ಈ ವಿಡಿಯೋ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸುಪ್ರೀತ್ ಫ್ರೆಂಡು ಕೂಡ ಇದ್ದ ಮನೆಯಲ್ಲಿ. ಕೇಕ್ ಬೇಡ ಅಂತಿದ್ದಾನೆ, ನೋಡಿದ್ರಾ. ಇದು ಇನ್ನು ಬೆಳಗ್ಗೆ ನಾನು ಸೋಮವಾರ ಬೆಳಗಿನ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಪಾಲಕ್ ರೈಸ್ ಮಾಡೋಣ ಅಂತ ಹೇಳಿ ಪಾಲಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಡಿಫ್ರೆಂಟಾಗಿರಲಿ, ಪಾಲಕ್ ಪನ್ನೀರ್, ಪಾಲಕ್ ರೈಸ್ ಇವೆಲ್ಲ ಸುಪ್ರೀತ್ಗೆ ತುಂಬ ಇಷ್ಟ. ನಾನು ಒಂದು 2-3 ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೆ. ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಕೂಡ ರುಬ್ಬೋದು, ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಕಲರು ಕೂಡ ಬರುತ್ತೆ. ಜೊತೆಗೆ ಹಸಿ ಸ್ಮೆಲ್ ಇರಲ್ಲ. ಜೊತೆಗೆ ಬಟಾಣಿ ಹಾಕ್ತಾಯಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಪಾಲಕ್ ಬಟಾಣಿ ಕ್ಯಾಪ್ಸಿಕಮ್ ರೈಸ್ ಅಂತ ಹೇಳಬಹುದು. ಶುಂಠಿ ಬೆಳ್ಳುಳ್ಳಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ನನಗೆ ಹಸಿಮೆಣ್ಸಿನ್ಕಾಯಿ ಯಾವುದೂ ಕೂಡ ನಾನು ಅಡುಗೆಗೆ ಉಪಯೋಗಿಸಲ್ಲ, ಅಷ್ಟಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ. ಸೊಪ್ಪನ್ನ ಫ್ರೈ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಆರಲಿಕ್ಕೆ ಬಿಡ್ತೀನಿ. ಆರಿದ್ಮೇಲೆ ರುಬ್ಕೊಳ್ಳೋಣ. ಈಗ ನಾನು ಒಂದು ಕುಕ್ಕರಿಗೆ ಒಂದಿಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಗೋಡಂಬಿ ಹಾಕ್ತೀನಿ. ಪಾಲಕ್ ರೈಸ್ಗೆ ಗೋಡಂಬಿ ತುಂಬ ಟೇಸ್ಟ್ ತಂದು ಕೊಡುತ್ತೆ ಅಂತ ಹೇಳಬಹುದು. ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕ್ತೀನಿ ಒಗ್ಗರಣೆಗೆ. ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಈರುಳ್ಳಿ ಹಚ್ಕೊಂಡಿದ್ದೆ. ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಸ್ಲೈಸಾಗಿ. ಜೊತೆಗೆ 2 ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನೆನೆಸಿರುವಂತಹ ಬಟಾಣಿನೂ ಕೂಡ ಹಾಕ್ತಾಯಿದ್ದೀನಿ. ಪಾಲಕ್ ಗ್ರೀನು, ಬಟಾಣಿ, ಕ್ಯಾಪ್ಸಿಕಮ್ ಗ್ರೀನ್ ಅಲ್ವಾ, ಗ್ರೀನ್ ರೈಸ್ ಸೂಪರಾಗಿರುತ್ತೆ. ಬಿಸಿ ಬಿಸಿ ತಿಂದ್ರಂತೂ ಸೂಪರ್ ಅಂತ ಹೇಳ್ಬೋದು. ನೋಡಿ, ಈಗ ಪಾಲಕ್ ಸೊಪ್ಪು ಆರಿದೆ. ಅದನ್ನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೊಂದಿಗೆ ಅದನ್ನು ರುಬ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈ ರೀತಿ ನೈಸಾಗಿ ರುಬ್ಕೊಂಡು ಇಲ್ಲೇನು ಈರುಳ್ಳಿ, ಬಟಾಣಿ, ಕ್ಯಾಪ್ಸಿಕಮು ಮತ್ತು ಗೋಡಂಬಿ ಒಗ್ಗರಣೆ ಹಾಕಿದ್ದನೋ ಅದು ಸ್ವಲ್ಪ ಮಗ್ಗದ ಮೇಲೆ ರುಬ್ಬಿರುವಂಥ ಪೇಸ್ಟನ್ನ ಹಾಕ್ಕೊಳ್ಳೋಣ. ಪಾಲಕ್ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಈ ರೀತಿ ರುಬ್ಬಿರುವಂಥದ್ದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಎಣ್ಣೆ ತುಪ್ಪದಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಇನ್ನೂ ಕಲರ್ ಜಾಸ್ತಿ ಕಾಣಿಸುತ್ತೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ, ಇನ್ನೂ ಕೂಡ ಕಲರ್ ಚೆಂದ ಕಾಣಿಸುತ್ತೆ. ನಾನು ಒಂದು 2 ಸ್ಪೂನಷ್ಟು ಬಿರಿಯಾನಿ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ.
ನೀವು ಬೇಕಾದರೆ ಚಿಲ್ಲಿ ಪೌಡ್ರು ಕೂಡ ಹಾಕೋಬೋದು. ನಾನು ಬಿರಿಯಾನಿ ಪೌಡ್ರ್ ಹಾಕೋದ್ರಿಂದ ಅರೋಮ ತುಂಬ ಚೆನ್ನಾಗಿರುತ್ತೆ ರೈಸಲ್ಲಿ ಅಂತ ಹೇಳ್ಬೋದು. ಪಾಲಕ್ ರೈಸ್ ಘಮ ಘಮ ಅನ್ನುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ಸಂದರ್ಭದಲ್ಲಿ 1-2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಮೊಸರು ಹಾಕೋದ್ರಿಂದ ನೀವು ಎಣ್ಣೆ ತುಪ್ಪ ಕಡಿಮೆ ಹಾಕಿದರೂ ಕೂಡ ಮೊಸರು ಆ ಒಂದು ಫ್ಲೇವರು ಜೊತೆಗೆ ಜಿಡ್ಡು ಏನು ನೀವು ಎಣ್ಣೆ ಕಡಿಮೆನೇ ಹಾಕಿ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ಈ ರೀತಿ ಚೆನ್ನಾಗಿ ಮಗ್ಗದ ಮೇಲೆ ತೊಳೆದಿರುವಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅಕ್ಕಿಗೆ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನಂತೆ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಉಪ್ಪನ್ನ ಹಾಕಿ ವಿಶಿಲ್ ಹಾಕ್ಸ್ಕೊಳ್ಳೋಣ. 2 ವಿಶಿಲ್ ಹಾಕ್ಕೊಂಡ್ರೆ ಸಾಕು. ಹಾಗೆ ಈರುಳ್ಳಿ ಪಕೋಡ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ಲೈಸಾಗಿ ಹಚ್ಚಿ ಮತ್ತು ಮೊಸರು ರಾಯ್ತ ಮಾಡಿದ್ದೀನಿ. ಕ್ಯಾರೆಟನ್ನು ಹಾಕಿದ್ದೀನಿ. ಸೌತೆಕಾಯಿ ಹೆಚ್ಚಿಗೆ ಹಾಕಿದ್ದೀನಿ. ಸ್ವಲ್ಪ ಹೊಟ್ಟೆ ನೋವಿದೆ ಅಂತ ಹೇಳ್ತಿದ್ದಾನೆ ಸುಪ್ರೀತ್, ಅದಕ್ಕೋಸ್ಕರ. ಮತ್ತು ಹಾಲು ಪಾಯಸ ಮಾಡೋಣ ಅಂತ ಹೇಳಿ ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ರೈಸ್ ಆಗಿದೆ, ವಿಸಿಲ್ ಬಂದಾಗಿ ಆಫ್ ಮಾಡಿದ್ದೀನಿ. ಮಗುಗೆ ಬಾಕ್ಸ್ಗೆ ಹಾಕಬೇಕಿತ್ತಲ್ಲ, ಅದಕ್ಕೆ ಎಲ್ಲ ಒಂದು ಡಬ್ಬಿಗೆ ಹಾಕೋದಕ್ಕೆ ಅಂತ ಹೇಳಿ ನೋಡ್ತಾ ಇದ್ದರೆ ಎಷ್ಟು ಕಲರ್ಫುಲ್ಲಾಗಿ ಪಾಲಕ್ ರೈಸ್ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ರೀತಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ರೈಸ್, ಪಾಲಕ್ ರೈಸ್ ತಿನ್ನೋದಕ್ಕೆ ಬಹಳ ರುಚಿ ಅಂತ ಹೇಳಬಹುದು. ನಾನಿಲ್ಲಿ ಪಕೋಡ ಹಾಕೋಣ. ಅಮ್ಮೋಗಿಗೆ ನಾವು ತಿಂಡಿ ಎಲ್ಲ ಮಾಡಿ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು. ಅಮ್ಮೋಗೆ ಬಾಕ್ಸ್ಗೆ ಹಾಕ್ಕೊಡ್ಬೇಕಲ್ಲ ಅಂತ ಹೇಳಿ ಬಾಕ್ಸ್ಗೆ ಹಾಕೋದಕ್ಕೆ ಮತ್ತು ಇಲ್ಲಿ ತಿನ್ನೋದಕ್ಕೆ ನಾನು ನಮ್ಮ ಮನೆಯವರು ಹಾಕ್ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ಪಾಲಕ್ ರೈಸ್. ಗ್ರೀನ್ ಬಟಾಣಿ ಗ್ರೀನ್, ಕ್ಯಾಪ್ಸಿಕಮ್ ಗ್ರೀನ್ ಅಲ್ವಾ, ಅದರಿಂದ ಮೊಸರು ರಾಯ್ತ ಹಾಕಿ ಅಮ್ಮೋಗಿಗೆ ತಿನ್ನೋಕೆ ಕೊಟ್ಟು ಮತ್ತು ಡಬ್ಬಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಪಕೋಡ ಹಾಕೋಣ ಅಂತ ಹೇಳಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈರುಳ್ಳಿ ಪಕೋಡ ಚೆನ್ನಾಗಿರುತ್ತೆ ಜೊತೆಗೆ ಅಂತ ಹೇಳಿ ಮಾಡ್ತಾಯಿರೋದು. ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಈರುಳ್ಳಿ ಪಕೋಡ. ಈ ರೀತಿ ಚೆನ್ನಾಗಿ ಎಣ್ಣೆಲಿ ಕರಿಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ, ನೋಡ್ತಾ ಇದ್ದೀರಾ? ಈರುಳ್ಳಿ ಪಕೋಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ಪಕೋಡದಾಗಲಿ ಮತ್ತು ಪಾಯಸ ಮಾಡಿದ್ದಾಗಲಿ ನನ್ನ ರೆಸಿಪಿ ಯಾವುದು ಶೇರ್ ಮಾಡ್ಕೊಂಡಿಲ್ಲ, ಹಾಗೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ರೆಡಿಯಾಗಿದೆ ಈರುಳ್ಳಿ ಪಕೋಡ. ಅವನಿಗೆ ಡಬ್ಬಿಗೆ ಹಾಕಿ ಇಲ್ಲಿ ತಿನ್ನೋಕೆ ಕೊಟ್ಟರೆ, ನಾವು ದೊಡ್ಡ ಮಗ ಸುಪ್ರೀತ್ ನಮ್ಮ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಬೇಕಾದರೆ ತಿನ್ನೋ ಸಮಯದಲ್ಲಿ ಹಾಕ್ಬೋದು ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟು ಮನೇಲಿ ದೇವ್ರ ಪೂಜೆ ಮುಗಿಸಿ ನಂತರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮತ್ತು ಹಾಲು ಪಾಯಸ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಸ್ವೀಟು ಅಂದರೆ ಎಲ್ರಿಗೂ ಸ್ವಲ್ಪ ಅಲರ್ಜಿ, ಅದಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡ್ತಿಲ್ಲ. ಹಾಲು ಪಾಯಸ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ ನಾವೀಗ. ನಮ್ಮ ಏರಿಯಾದಲ್ಲಿರುವಂಥ ನನ್ನೇಶ್ವರ ದೇವಸ್ಥಾನ, ಶಿವನ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕಕ್ಕೆ ಚೀಟಿ ಹಿಂದಿನ ದಿನವೇ ಮಾಡಿಸಿದ್ವಿ. ಸುಪ್ರೀತನ ನನ್ನ ಮಗನ ಹೆಸರಲ್ಲಿ ಅವನ ಹುಟ್ಟಿದ ದಿನ ಆಗಿರೋದ್ರಿಂದ ಅಲ್ಲಿ ಅಭಿಷೇಕ ಎಲ್ಲ ಮಾಡಿದರು. ಬೆಳಗ್ಗೆ 5:15 ಅಭಿಷೇಕ ಆಗಿರುತ್ತೆ. ನಾವು ಹೋದ್ಮೇಲೆ ಅರ್ಚನೆ ಮಾಡಿ ಒಂದು ಪೂಜೆ ಮಾಡಿಕೊಡ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ಹೋದ್ವಿ. ಅರ್ಚನೆ ಕೂಡ ನಡೀತಾ ಇದೆ.
ಹೀಗೆ ದೇವಸ್ಥಾನದಲ್ಲಿ ಸಂಕಲ್ಪ ಮತ್ತು ಅರ್ಚನೆ ಎಲ್ಲ ಮುಗಿಸಿ ಪ್ರದಕ್ಷಿಣೆ ಎಲ್ಲ ಮುಗಿಸಿ ನಾವು ಬಂದು ಕೂತ್ಕೊಂಡ್ವಿ. ನಮ್ಮ ಮನೆಯವರು ನಾನು ಮಗ ಹಾಗೆ ಪ್ರದಕ್ಷಿಣೆ ಆಗ್ತಾಯಿದ್ದಿದ್ದು ನಾವು ಹಂಗೆ ಕೂತ್ಕೊಂಡ್ವಿ. ಏನೋ ಒಂದು ತೃಪ್ತಿ ಸಿಗುತ್ತೆ ದೇವಾಲಯಗಳಲ್ಲಿ ಕೂತಾಗ. ನಾವು ಮಾಡಿದಂಥ ಪೂಜೆ ಸೇವೆ ಭಗವಂತನ ಪಾದಕ್ಕೆ ಅರ್ಪಣೆ ಆಗೋದೇ ಒಂದು ತೃಪ್ತಿ ಅಲ್ವಾ. ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದೆ. ನಾನು ಪಕೋಡ ಹಾಕೋಣ ಅಂತ ಹೇಳಿ ಬಾಣಲಿನ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಎಣ್ಣೆನ ಕೂಡ ನಾನು ಕಡಲೆ ಹಿಟ್ಟಿಗೆ ಕಲಿಸ್ಕೊಳ್ತಾ ಇದ್ದೀನಿ. ಪಾಲಕ್ ರೈಸು, ಪಕೋಡ ಮತ್ತು ಮೊಸರು ರಾಯ್ತ, ಜೊತೆಗೆ ಹಾಲು ಪಾಯಸ ಮಾಡಿದ್ದೀನಿ. ಏಕೆಂದರೆ ಅವನು ಆರೋಗ್ಯ ಚೆನ್ನಾಗಿದ್ದಿದ್ರೆ ಅವನು ತಿಂಡಿ ಊಟ ಅಂದರೆ ತುಂಬ ಫೇವ್ರೇಟು. ಬೇರೆ ಬೇರೆ ರೆಸಿಪಿ ಏನಾದರೂ ಮಾಡಿಕೊಡ್ಬಹುದಿತ್ತು. ಅವನು ಇದನ್ನು ಕೂಡ ತಿಂತಿಲ್ಲ. ಸ್ವಲ್ಪನಾದರೂ ಕೂಡ ಟೇಸ್ಟ್ ಮಾಡ್ತಾನೆ, ಒಂದು ಚೂರಾದರೂ ಕೂಡ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಇಷ್ಟಪಟ್ಟು ಊಟ ತಿಂಡಿನ ತಿಂತಾನೆ. ಆದರೆ ಸ್ವಲ್ಪ ಅವನಿಗೆ ಹೆವಿ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ. ಅವನಿಗೆ 3-4 ದಿನ ಆಯಿತು. ಸ್ವಲ್ಪ ಹೊಟ್ಟೆ ನೋವಂತೂ ಬಿಟ್ಟು ಬರ್ತಾ ಇದೆ. ಅದರಿಂದ ಸ್ವಲ್ಪ ಆಯಿಲಿ ಫುಡ್ಡು, ಇಂಥವನ್ನೆಲ್ಲ ಜಂಕ್ ಫುಡ್ಡು ಇಂಥದನ್ನೆಲ್ಲ ಫುಲ್ ಡಾಕ್ಟ್ರು ಬೇಡವೇ ಬೇಡ ಅಂತ ಹೇಳಿರೋದ್ರಿಂದ ಅವನು ಏನೇನು ಇಷ್ಟಪಡ್ತಾ ಇಲ್ಲ. ಆದ್ರೂ ಬರ್ತಡೇ, ಒಂದು ಹುಟ್ಟಿದ ದಿನ ಅಂದರೆ ಒಂದು ಸೆಲೆಬ್ರೇಷನ್ ಬೇಕೇ ಬೇಕಲ್ವ. ಸರಳವಾಗೋದ್ರೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮನೆಯಲ್ಲಿ ಎಂದಿನಂತೆ ಪೂಜೆ ಎಲ್ಲ ಮುಗಿಸಿ ಒಂದು ತೃಪ್ತಿಕರವಾದದ್ದನ್ನು ಮಾಡೋಣ. ಅವ್ನು ತಿಂತಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ನೀಟಾಗಿ ಅವನ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ. ನಿಮ್ಮೆಲ್ಲರ ಪ್ರೀತಿಯ ವಿಸ್ ನನ್ನ ಮಗನ ಮೇಲೆ ಇರಲಿ. ಎಲ್ಲ ಚಾನಲಲ್ಲೂ ಅಂದರೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಾದರೂ ಸಹ, ಖುಷಿಯ ಲೋಕ ಕನ್ನಡ ಲಾಕ್ಸಲ್ಲಿ, ನನ್ನ ವಾಟ್ಸಪ್ ಸ್ಟೇಟಸಲ್ಲೂ ಕೂಡ, ನನ್ನ ಬಳಗ ಗ್ರೂಪಲ್ಲೂ ಕೂಡ ಎಲ್ಲರೂ ಪ್ರೀತಿಯಿಂದ ವಿಶ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಕೂಡ ನಾನು ಇಂಡಿವಿಜುವಲ್ ಆಗಿ ಥ್ಯಾಂಕ್ಸ್ ಹೇಳಿಲ್ಲ ಅಂದರೂ ಕೂಡ ನಿಮ್ಮೆಲ್ರಿಗೂ ಕೂಡ ನನ್ನ ಮಗನಿಗೆ ಅರಸಿರುವಂತಹ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳುವಂಥದ್ದನ್ನು ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ತುಂಬ ಕ್ರಿಸ್ಪಿಯಾಗಿ ಈರುಳ್ಳಿ ಪಕೋಡ ಬಂದಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್.